ಸುತ್ತಿನಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು ಅಂತನ್ನುವಂಥದ್ದು ಇಚ್ಛೆ ತಮ್ಮಲ್ಲಿತ್ತು ಅಂತಂದರೆ ತಾವು ತಮ್ಮ KEA ಪೋರ್ಟಲಿಗೆ ಬಂದು ತಮ್ಮ ಏನು ಲಾಗಿನ್ ಇದೆ ತಾವು ಲಾಗಿನ್ ಆಗಿ 2ನೇ ಸುತ್ತಿನಲ್ಲಿ ನಾನು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವಂಥದ್ದಕ್ಕೆ ನನ್ನ ಇಚ್ಛೆ ಇದೆ, ಐ ಅಗ್ರಿ ಅಂತೇಳಿ ಒಂದು ಬಟನ್ ಇದೆ, ಅದನ್ನು ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ಲ ಅಂತನ್ನುವಂಥ ವಿದ್ಯಾರ್ಥಿಗಳು ಏನು ಅಗ್ರಿ ಅಂತಂದರೆ ತಾವು ಮೊದಲ ಸುತ್ತಿಗಿಂತ ಪೂರ್ವದಲ್ಲಿ ಏನು ನೀವು ಆಪ್ಷನ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿದ್ರಲ್ಲ ಆ ಎಲ್ಲ ಆಪ್ಷನ್ನು ತಮ್ಮ ಲಾಗಿನ್ ಒಳಗಡೆ ರಿಫ್ಲೆಕ್ಟ್ ಆಗುತ್ತೆ. ಆವಾಗ ನೀವು ಹೇಗೇನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನೆಲ್ಲ ಮಾಡಲಿಕ್ಕೆ ಅವಕಾಶ, ಹೊರಗಿಂದ ಮತ್ತೆ ತಂದು ಹಾಕಲಿಕ್ಕೆ ಅವಕಾಶ ಇರಲ್ಲ. ಆದರೆ ನೀಟ್ ಸ್ಟೂಡೆಂಟ್ಸ್, ಓಕೆ, ಇದೇನಂತಂದರೆ ನಿಮ್ಮ ಸೆಕೆಂಡ್ ರೌಂಡ್ ಬಗ್ಗೆ ಎಲ್ಲಾನು ಇನ್ಫಾರ್ಮೇಷನ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಒಂದು 20 ನಿಮಿಷದಿರುತ್ತೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ಸೆಕೆಂಡ್ ರೌಂಡ್ ಎಲ್ಲ ಡೌಟ್ಸು ಕ್ಲಿಯರ್ ಆಗಿಬಿಡುತ್ತೆ, ಸರಿನಾ? ಬಟ್ ಇದು ಏನಂತಂದರೆ ಕೋರ್ಸಸ್ ನೀವು ಯಾವ್ಯಾವ್ದೆಲ್ಲ ಆ್ಯಡ್ ಮಾಡ್ಬೋದು ಅಂತಾರೆ, ಬಿ ಫಾರ್ಮಾ ಡಿ ಫಾರ್ಮಾ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿಲ್ಲ, ಅದನ್ನು ಆ್ಯಡ್ ಮಾಡ್ಬೋದು. ಮತ್ತು ನೀಟ್ ಕೋರ್ಸಸ್ ಏನಿದೆ ಅದನ್ನ ಆ್ಯಡ್ ಮಾಡ್ಬೋದು. ಬಟ್ ಇದೆಲ್ಲ ಪ್ರೊಸೆಸ್ ಏನಿದೆ ಅದನ್ನು ತಿಳ್ಕೊಳ್ಳಿ, ಸರಿನಾ? ವಿಡಿಯೋ ಯಾವಾಗಿಂದಾಗಿದ್ದರೂ ಕೂಡ ನಿಮಗೆ ನಾಲೆಜಬಲ್ ವಿಡಿಯೋ ಇದೆ ಅಂತ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೋಡ್ಕೊಂಡ್ಬಿಟ್ಟು ಎಲ್ಲಾನು ತಿಳ್ಕೊಳ್ಳಿ. ಬೇಕಂದರೆ ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಂಡ್ಬಿಟ್ಟು ಬರ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ಬರ್ಕೊಂಡ್ಬಿಟ್ಟು ನೀವು ಅದನ್ನು ರೀಕಾಲ್ ಮಾಡಿಬಿಟ್ಟು ನೀವು ಈ ಟರ್ಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಿಮ್ಮ ನೆಕ್ಸ್ಟ್ ಪ್ರೊಸೆಸಲ್ಲಿ ಬರುತ್ತೆ. ಸೆಕೆಂಡ್ ರೌಂಡಲ್ಲಿ ಒಂದು ಮಿಸ್ ಆದರೂ ಕೂಡ ನಿಮ್ಮ ಸೀಟ್ ಅಲಾಟ್ಮೆಂಟ್, ಸೀಟ್ ಸಿಕ್ಕರೂ ಕೂಡ ಮಿಸ್ ಆಗುತ್ತೆ, ಸಿಗಲಿಲ್ಲ ಅಂದರೂ ಮಿಸ್ ಆಗುತ್ತೆ. ಒಂದು ಮಿಸ್ ಮಾಡಬಾರ್ದು ನೀವು. ಅದಕ್ಕೋಸ್ಕರ ವಿಡಿಯೋನ ಕಂಟಿನ್ಯೂ ನೋಡ್ತಾ ಹೋಗಿ. ಯಾವುದು ಆ್ಯಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ತಮಗೆಲ್ಲ ಗೊತ್ತಿದೆ. ಹೊಸ್ದಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಹಾಕಿ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಿ ಅಡ್ಮಿಷನ್ ಆಗಿರೋರು ಹೊರತುಪಡಿಸಿ ಯಾರು ಚಾಯ್ಸ್ 2 ಹಾಕಿದ್ದಾರೆ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಉಳ್ಕೊಂಡಿದ್ದಾರೆ, ಯಾರಿಗೆ ಸೀಟೇ ಸಿಕ್ಕದೆ ಫಸ್ಟ್ ರೌಂಡಲ್ಲಿ ಈ ರೌಂಡಲ್ಲಿ ತಾವು ಎಸ್ ನಾನು ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತೀನಿ, ನಾನು ಕೌನ್ಸಿಲಿಂಗಲ್ಲಿ ಮುಂದುವರಿತೀನಿ ಅಂತೇಳಿ ತಾವು ಅಗ್ರಿ ಅಂತೇಳಿ ಹೇಳಿ ನಮ್ಮ ಸಿಸ್ಟಮ್ ಒಳಗಡೆ ಬರ್ತಾ ಇದ್ದೀರಾ, ತಾವು ಹಿಂದೆ ಹಾಕಿದಂಥ ಎಲ್ಲ ಆಪ್ಷನ್ಗಳಿರುತ್ತೆ. ಜೊತೆಗೆ ಏನಂದರೆ ನೀವು ಹೊಸದಾಗಿ ಯಾವುದೆಲ್ಲ ಆ್ಯಡ್ ಮಾಡ್ತೀರಲ್ವಾ, MBBS, ಡೆಂಟಲ್, ಆಯುಷ್, ನಿಮ್ಗೆ ಯಾವ್ದು ಬೇಕು ಅದನ್ನು ಆ್ಯಡ್ ಮಾಡಿರ್ತಾರಲ್ವ, ಅದನ್ನಿರುತ್ತೆ. ಬರೀ KCT ಸ್ಟೂಡೆಂಟ್ಸ್ಗೆ ಅವ್ರೆಲ್ಲ ಆ್ಯಡ್ ಮಾಡಿರೋದು ಅಷ್ಟೇ ಇರುತ್ತೆ. ಅದನ್ನು ನೀವು ಚೇಂಜಸ್ ಮಾಡ್ಕೊಳ್ಬೋದು. ಅದು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಹೇಳ್ತೀವಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ರೈಟ್ ಸೈಡಲ್ಲಿ ರೀಅರೇಂಜ್ ಮಾಡ್ಬೋದು. ಅದು ಮೇಲೆ ಹಾಕ್ತೀರಾ, ಮಿಡ್ಲಲ್ಲಿ ಹಾಕ್ತೀರಾ, ಕೆಳಗೆ ಹಾಕ್ತೀರಾ, ತಮಗೆ ಬಿಟ್ಟಂಥ ವಿಚಾರ. ಚಾಯ್ಸ್ 2 ಹಾಕಿರುವವರು ಯಾರು? ಈಗಾಗಲೇ ನನಗೆ ಸೀಟ್ ಸಿಕ್ಕಿತ್ತು, ಉದಾಹರಣೆಗೆ 100 ಆಪ್ಷನ್ ಫಸ್ಟ್ ರೌಂಡಲ್ಲಿ ತಮಗೆ ನನಗೆ ಸೀಟ್ ಸಿಕ್ಕಿತ್ತು, ಉದಾಹರಣೆಗೆ 100 ಆಪ್ಷನ್ಸು ಹಾಕಿದ್ರಿ ತಾವು ಫಸ್ಟ್ ರೌಂಡಲ್ಲಿ, ತಮಗೆ ಒಂದು 50ನೇ ಕಾಲೇಜು 50ನೇ ಆಪ್ಷನ್ನು ನಿಮಗೆ ಸೀಟ್ ಅಲಾಟ್ ಆಗಿತ್ತು. ತಾವು ಚಾಯ್ಸ್ 2 ಹಾಕಿದ್ದೀರಾ. ಈಗ 51ರಿಂದ 100 ಇರುವಂಥ ತಮ್ಮ ಲಾಗಿನ್ನಲ್ಲಿರುವಂಥ ಎಲ್ಲ ಆಪ್ಷನ್ಸು ಡಿಲೀಟ್ ಆಗಿ ಹೋಗಿರುತ್ತೆ. ಈಗ ನಿಮಗೆ ಟಾಪ್ ನಿಮ್ಮ ಸೀಟ್ ಸಿಕ್ಕಿರೋದಕ್ಕಿಂತ ಮೇಲ್ಗಡೆ ಇರುವಂಥ ಆಪ್ಷನ್ಸು ತಮ್ಮ ಲಾಗಿನ್ ಒಳಗಡೆ ಇರುತ್ತೆ. ಜೊತೆಗೆ ಹೊಸ್ದಾಗಿ ಬಂದಿರುವಂತಹ ಕಾಲೇಜುಗಳನ್ನ ಹಾಕುವಂಥದ್ದಕ್ಕೆ ಅವಕಾಶ ತಮಗೆ ಇರುತ್ತೆ. ತಾವು ಈಗ ಹೊಸ್ದಾಗಿರುವಂಥದ್ದು ಹಾಕ್ಬೋದು, ಇರುವಂತಹ ಆಪ್ಷನ್ಗಳನ್ನ ರೀಅರೇಂಜ್ ಮಾಡ್ಬೋದು, ಕೆಲವೊಂದನ್ನು ಡಿಲೀಟ್ ಸಹ ಮಾಡೋದಕ್ಕೆ ಅವಕಾಶ ಇರುತ್ತೆ. ಚಾಯ್ಸ್ 2 ಹಾಕಿರುವಂಥವರು ಮೆಡಿಕಲ್, ಚಾಯ್ಸ್ 2 ಮತ್ತು ಚಾಯ್ಸ್ 3 ಹಾಕಿರೋರು ಮೆಡಿಕಲ್, ಡೆಂಟಲ್, ಆಯುಷ್ ನೀವು ಇದನ್ನೆಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು. ಯಾವುದೇ ತೊಂದರೆ ಇಲ್ಲ. ಅದರಲ್ಲಿ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ರಿಫರೆನ್ಸ್ ಏನಿದೆ ಅದನ್ನು ನಾನು ಲೈವ್ ಡೆಮೋ ಕೂಡ ಮಾಡಿರ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಏನು ಸರ್ ಕಾಶ್ ಆ್ಯಂಡ್ ಡೆಪಾಸಿಟ್ ಅಂತಂದರೆ ಏನು ಹೋಗ್ಬಿಡುತ್ತಾ? ಅದು ಇಲ್ಲ. ಕಾಶ್ ಆ್ಯಂಡ್ ಡೆಪಾಸಿಟ್ ಅಂದರೆ ಏನು ತಾವು ಗಾಬರಿ ಆಗುವಂಥ ಅಗತ್ಯ ಇಲ್ಲ. ತಮಗೆ 1 ಲಕ್ಷ ರೂಪಾಯಿ ಹಣ, ನೆಕ್ಸ್ಟು ನಿಮಗೆ ಮೆಡಿಕಲ್ ಸೀಟು ಸಿಗ್ಬೋದು. ಮೆಡಿಕಲ್ ಸೀಟ್ ಸಿಕ್ತಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಕೆಲವು ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗ್ತೇ ಇರ್ಬೋದು, ಇಂಜಿನಿಯರಿಂಗ್ ಸೀಟೇ ಅಪ್ಗ್ರೇಡ್ ಆಗ್ಬೋದು ಬೇರೆ ಕಾಲೇಜಲ್ಲಿ. ಆ ಇಂಜಿನಿಯರಿಂಗ್ ಕಾಲೇಜಿಂದು ಫೀಸ್ ಏನಿದೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಲ್ಲ ನಿಮಗೆ ಯಾವುದೂ ಸೀಟ್ ಸಿಕ್ಕಿಲ್ಲ, ಉದಾಹರಣೆಗೆ ಫಸ್ಟ್ ಟೈಮು ನೀವು ಯಾವುದೂ ಸೀಟ್ ಸಿಕ್ಕದೆ ಸಿಸ್ಟಮ್ ಒಳಗಡೆ ಬಂದಿದ್ದೀರಲ್ಲ ತಾವಿರ್ಬೋದು, ಅಥವಾ ಚಾಯ್ಸ್ 3 ಹಾಕಿರುವಂಥವರು ಸುಮಾರೆಲ್ಲ ತಾವು ಡಿಲೀಟ್ ಮಾಡಿಬಿಟ್ಟು ಕೆಲವೇ ಮೆಡಿಕಲ್ ಕಾಲೇಜಿಂದ ಏನಾದರೂ ಇಟ್ಟಿರ್ಬೋದು, ತಮಗೆ ಯಾವುದೂ ಸೀಟ್ ಸಿಕ್ಕದೇ ಇರ್ಬೋದು. ತಮ್ಮದು ಸಹ ಕಾಶ್ ಆ್ಯಂಡ್ ಡೆಪಾಸಿಟ್ನ ತಮ್ಮ ಖಾತೆಗೆ ನಾವು ವಾಪಸ್ ಕೊಡ್ತೀವಿ. ಇದು ಜಸ್ಟು ತಮಗೆಲ್ಲ ಗೊತ್ತಿದೆ, ಮೆಡಿಕಲ್ ಸೀಟು ತುಂಬ ವ್ಯಾಲ್ಯೂಯಬಲ್ ಇದೆ, ತುಂಬ ಮಕ್ಕಳು ಕಾಯ್ತಾ ಇರ್ತಾರೆ. ಸುಮ್ಮನೆ ಕೆಲವರೆಲ್ಲ ಬಂದು ಹಾಕುವಂಥದ್ದು, ಆಮೇಲೆ ಸೀರಿಯಸ್ನೆಸ್ ಇರಲ್ಲ ಅಂತನ್ನುವಂಥದ್ದಕ್ಕೆ ಈ ಕಾಶ್ ಆ್ಯಂಡ್ ಡೆಪಾಸಿಟ್ ಸಿಸ್ಟಮನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಓಕೆ,
ಸೆಕೆಂಡ್ ರೌಂಡ್ದಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಿರುತ್ತಲ್ವ, ಆವಾಗ ನೀವು ಏನಾದರೂ ಮೆಡಿಕಲ್ ರಿಲೇಟೆಡ್ MBBS, ಡೆಂಟಲ್, ಆಯುಷ್ ಏನಾದರೂ ಆ್ಯಡ್ ಮಾಡ್ತೀನಿ ಅಂತಂದರೆ ನಿಮಗೆ ಕಾಶ್ ಆನ್ ಡಿಪಾಸಿಟ್ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ಪ್ರಸನ್ನ ಸರ್ ಈ ವರ್ಷದ ಕಾಶ್ ಆನ್ ಡಿಪಾಸಿಟ್ ಏನಿದೆ ಅಂತ ಹೇಳಿಲ್ಲ. ಹೇಳಿದ ತಕ್ಷಣ ನಾನು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಈ ವಾಟ್ಸಪ್ ಗ್ರೂಪ್ ಇರುತ್ತೆ, ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ. ಏನು 10,000 ಪೇ ಮಾಡಬೇಕಾ, 1 ಲಕ್ಷ ಪೇ ಮಾಡಬೇಕಾ? ಹೋದ ವರ್ಷ ಏನಿತ್ತು ಅಂತಂದರೆ 1 ಲಕ್ಷ ಕಾಶ್ ಆನ್ ಡಿಪಾಸಿಟ್ ಇತ್ತು, ಅದು ಪೇ ಮಾಡಿದ್ರೇ ನೀವು ಮೆಡಿಕಲ್ ಸೀಟ್ಸ್ನ ಆ್ಯಡ್ ಮಾಡೋಕ್ಕೆ ಬರ್ತಾಯಿತ್ತು. ಆ್ಯಡ್ ಮಾಡಿದ್ರು ಕೂಡ ಅದು ಪೇ ಮಾಡಿದರೆ ಮಾತ್ರ ನಿಮ್ಗೆ ಅಲರ್ಟ್ ಆಗ್ತಾಯಿತ್ತು, ಇಲ್ಲಾಂದರೆ ಅಲೌಟ್ ಆಗ್ತಿರಲಿಲ್ಲ. ಈ ರೀತಿ ಪ್ರೊಸೆಸ್ ಇತ್ತು. ಈ ವರ್ಷನೂ ಖಂಡಿತ ಇರುತ್ತೆ. ಏನಕ್ಕೆ ಅಂತಂದರೆ ಮೆಡಿಕಲ್ ಸೀಟ್ಸ್ ಎಲ್ಲ ವ್ಯಾಲ್ಯೂಬಲ್ ಸೀಟ್ಸ್ ಇರುತ್ತೆ, ಓಕೆ. ಅದಕ್ಕೋಸ್ಕರ ಕಾಶ್ ಆನ್ ಡಿಪಾಸಿಟ್ 100% ಪೇ ಮಾಡಲೇಬೇಕಾಗುತ್ತೆ. ಅದು ಏನು ಪೇ ಮಾಡಬೇಕು, ಎಷ್ಟು ಪೇ ಮಾಡಬೇಕು, ಯಾವ ರೀತಿ ಪೇ ಮಾಡಬೇಕು ಎಲ್ಲನೂ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಹೇಳ್ತಾ ಹೋಗ್ತೀವಿ. ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾ ಹೋಗಿ. ಇವಾಗ ದಯಮಾಡಿ ಎಲ್ಲ ಸಹಕರಿಸ್ತೀರಾ ಅಂತ ನಾನು ಇಚ್ಛೆ ವ್ಯಕ್ತಪಡಿಸ್ತೀನಿ. ವರ್ಚುವಲ್ ವೇಕೆನ್ಸಿ ತುಂಬ ವಿದ್ಯಾರ್ಥಿಗಳಿಗೆ ಈ ಹಿಂದಿನ ವರ್ಷಗಳಲ್ಲಿ ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ಚಾಯ್ಸ್ 1 ಹಾಕಿದವರು ಕಾಲೇಜಿಗೆ ಹೋಗ್ಬಿಟ್ಟಿರ್ತಾರೆ. ನಾವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಓದೋ ರೌಂಡಲ್ಲಿ ಎಷ್ಟು ಸೀಟ್ ಇತ್ತು, ಈ ರೌಂಡಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ತಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದಾರೆ ಅನ್ನುವಂಥದ್ದು ತಮಗೆಲ್ಲೂ ಗೊತ್ತಾಗ್ತಿರಲಿಲ್ಲ. ನಾವೇನು ಹೇಳ್ತಾ ಇದ್ವಿ, ನೀವು ಆದಷ್ಟು ಎಲ್ಲ ಮೆಡಿಕಲ್ ಕಾಲೇಜುಗಳನ್ನ ನಿಮ್ಮ ಇಚ್ಛೆ ಅನುಸಾರ ಹಾಕಿ ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ರಿಯೇಟ್ ಆಗುವಂತಹ, ಉದಾಹರಣೆಗೆ ಚಾಯ್ಸ್ 2 ಹಾಕಿದ್ದವನು ಮೇಲ್ಗಡೆ ಹೋಗ್ತಿದ್ದಂಗೆ ಆ ಸೀಟು ರಿಲೀಸ್ ಆಗುತ್ತೆ. ಅದನ್ನು ನಾವೆಲ್ಲೂ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿರಲ್ಲ. ಆ ಸೀಟು ರಿಲೀಸ್ ಆಗಿದ್ದು ಆಟೋಮೆಟಿಕಾಗಿ ನೆಕ್ಸ್ಟ್ ಇರೋನಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ತಾವು ಚಾಯ್ಸನ್ನು ಹಾಕಬೇಕು, ಆಪ್ಷನ್ಸನ್ನು ಹಾಕಬೇಕಂತ ಇನ್ಸಿಸ್ಟ್ ಮಾಡ್ತಾ ಇದ್ವಿ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಈ ಬಾರಿ ನಾವು ಎಲ್ಲ ಕೋರ್ಸ್ಗಳಿಗೆ ಎಲ್ಲ ನಾವು ಮಾಡ್ತಾ ಇಲ್ಲ. ಯಾಕೆಂತಂದರೆ ಅದು ಅಷ್ಟೊಂದು ಮಹತ್ವನೂ ಏನಿಲ್ಲ, ತಮಗೂ ಅಷ್ಟೊಂದು ಆಸಕ್ತಿ ಇರಲ್ಲ. ವಿಶೇಷವಾಗಿ ಮೆಡಿಕಲ್ಲು ಮತ್ತು ಡೆಂಟಲ್ಲು ಚಾಯ್ಸ್ 2 ಹಾಕಿರುವಂತಹ ವಿದ್ಯಾರ್ಥಿಗಳು ಯಾವುದ್ಯಾವುದು ಕಾಲೇಜಲ್ಲಿ ಸೀಟ್ ಪಡೆದಿದ್ದಾರೆ ಎನ್ನುವಂತಹ, ಓಕೆ ಸ್ಟೂಡೆಂಟ್ಸ್, ಅಂತಂದರೆ ಸೀಟ್ ಮೆಟ್ರಿಕ್ಸ್ ಎಲ್ಲ ಏನಿದೆ ಡೆಂಟಲ್, ಮೆಡಿಕಲ್, ಆಯುಷ್ ರಿಲೇಟೆಡ್ ಬರುತ್ತೆ, ಓಕೆ. ಸೀಟ್ ಮೆಟ್ರಿಕ್ಸ್ ಬರುತ್ತೆ, ಬಂದ ತಕ್ಷಣ ಹೇಳ್ತೀವಿ, ಅದನ್ನು ನೀವು ಇದು ಮಾಡ್ತಾ ಹೋಗಬೇಕು, ಓಕೆ. ಕ್ಲಿಯರಾಗಿ ಅದು ಅನಲೈಸ್ ಮಾಡ್ಕೊಳ್ಳಿ. ಬಟ್ ಎಷ್ಟೋ ಸ್ಟೂಡೆಂಟ್ಸ್ ಅಂದರೆ ಕ್ಯಾಟಗರಿ ವೈಸ್ ಕೇಳ್ತಾ ಇದ್ರಿ, ಕ್ಯಾಟಗರಿ 1 ಎಷ್ಟಿದೆ ಸೀಟ್ಸು, ಅದೆಲ್ಲ ಸೀಟ್ ಮೆಟ್ರಿಕ್ಸಲ್ಲಿ ಇರುತ್ತೆ, ನೀವು ನೋಡ್ಕೊಳ್ಬೇಕಾಗುತ್ತೆ ಇನ್ ಡೀಟೇಲಾಗಿ. ಬರೀ ನಿಮ್ಮ ಕ್ಯಾಟಗರಿದು ಅಷ್ಟೇ ಬೇಕಂದರೆ ನಾನು ಕಾಲೇಜಿನ ಟೀಮ್ಗೆ ಹೇಳಿ ಮಾಡಿಸ್ತೀನಿ, ಅದಕ್ಕೋಸ್ಕರ ಅಮೌಂಟ್ ಪೇ ಮಾಡಿಬಿಟ್ಟು ನೀವು ತೊಗೊಳ್ಬೇಕಾಗುತ್ತೆ. ಅದನ್ನು ಮುಂದಿನ ವಿಚಾರನ ಮುಂದೆ ಮಾತಾಡೋಣ. ಇವಾಗ ಏನಂತಾರೆ ವಿಡಿಯೋನ ಕಂಡು ನೋಡ್ತಾ ಹೋಗಿ. ಅಲ್ಲಿ ಈ ಹಿಂದೆ ಎಲ್ಲ ಏನಾಗ್ತಿತ್ತು, ನಾವು ಅಡ್ಮಿಷನ್ನಂತೂ ಶುರು ಮಾಡ್ತಿದ್ವಿ, ಅವರು ಫಸ್ಟ್ ರಿಸಲ್ಟ್ ಆದಮೇಲೆ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತಾಯಿದ್ವಿ. ಕೆಲವು ವಿದ್ಯಾರ್ಥಿಗಳು ಬಂದು ಇಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ದಂಡ ಕಟ್ಟಿ ತಾವು ಹೊರಗಡೆ ಹೋಗ್ತಾಯಿದ್ರಿ. ಆಮೇಲೆ ಏನಾಗ್ತಿತ್ತು, ಅದೇ ರೌಂಡಲ್ಲಿ ಆ ಸೀಟ್ಗಳನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದಕ್ಕೆ ಆಗ್ತಿರಲಿಲ್ಲ. ತಮಗೆಲ್ಲ ಗೊತ್ತಿದೆ. ಯಾಕೆಂದರೆ ನಮ್ಮದು ಈ ವಿವಿಧ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಇರಲಿಕ್ಕೆ ಹೋಗಿ ಮತ್ತು ಸಾಕಷ್ಟು ಕನ್ವರ್ಷನ್ ಆಗುತ್ತೆ. ಈ ಕಾರಣಕ್ಕೆ ಹೋಗಿ ನಮಗೆ 2 to 3 ಡೇಸು ಫುಲ್ಲು 24 ಅವರ್ಸ್ ಅಂತಂದರೆ 50 to 60 ಅವರ್ಸ್ ತನಕ ನಮಗೆ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಗೆ ಬೇಕಾಗುತ್ತೆ. ಆ ಕಾರಣಕ್ಕೆ ತುಂಬ ಗಡಿಬಿಡಿನಲ್ಲಿರುತ್ತೆ. MCC ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಮತ್ತೆ ನಾವು ಅವನ್ನೆಲ್ಲದೂ ಅವಕಾಶ ಕೊಟ್ಟು ಮತ್ತೆ ರೀರನ್ ಮಾಡ್ತೀವಿ ಅಂತಂದರೆ 1 ವಾರ ಹೋಗ್ಬಿಡುತ್ತೆ ಅಂತ ಹಿಂದೆ ಮಾಡಿಲ್ಲ. ಆದರೆ ಈ ಸರಿ ಒಂದು ನಾವು ನಮ್ಮ ಕನ್ನಡಿಗರ, ಕರ್ನಾಟಕ ವಿದ್ಯಾರ್ಥಿಗಳ, ಪೋಷಕರ ಹಿತದೃಷ್ಟಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿದೆ. ಇದು ವಿಶೇಷವಾಗಿ ಮೆಡಿಕಲ್ಲು, ಡೆಂಟಲ್ಲಿಗೆ ಅನುಕೂಲ ಆಗುವಂತಹ, ಆಯುಷ್ ಅವರಿಗೆ ಅನುಕೂಲ ಆಗುವಂತಹ ವಿಷಯ. ಇಂಡೈರೆಕ್ಟಾಗಿ ಅದು ಬೇರೆಯವರಿಗೂ, ಇಂಜಿನಿಯರಿಂಗು, ಆರ್ಟಿಕಲ್ಚರ್, ವೆಟರ್ನರಿಗೂ ಸಹ ಅನುಕೂಲ ಆಗುತ್ತೆ. ಏನಪ್ಪ ಅದು ಅಂತಂದರೆ, ನಾವು ಏನು 2ನೇ ಸುತ್ತಿನ ಕೌನ್ಸಿಲಿಂಗ್ ಟೈಮ್ ಟೇಬಲ್ ನಾವು ವೆಬ್ಸೈಟಲ್ಲಿ ಪಬ್ಲಿಷ್, ಸ್ಟೂಡೆಂಟ್ಸ್ ನೀವು ಏನಾದರೂ MCCಯಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇವಾಗ ನಾವು ತಿಳ್ಕೊಳ್ಳಿ, ನೀವು ಬರೀ ಕರ್ನಾಟಕದ ಕಾಲೇಜಸ್ ಅಷ್ಟೇ ಬೇಕಾಗಿದೆ, ಓಕೆ. ನಿಮ್ಮದೊಂದು ಒಳ್ಳೆ ಮಾರ್ಕ್ಸ್ ಇದೆ ಅಂತಂದರೆ MCCನಲ್ಲಿ ಒಂದು ಕಾಲೇಜಲ್ಲಿ 100 ಸೀಟ್ ಇದ್ದರೆ 15 ಸೀಟು MCCಯಿಂದ ಅಲಾಟ್ ಆಗುತ್ತೆ, ಕರ್ನಾಟಕ ಕಾಲೇಜ್ದೆ. ಸೊ ಅಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತೊಗೊಳ್ಬೋದು, ಓಕೆನಾ. ಇವಾಗ ಏನಾದರೂ ಒಂದೊಂದು ಸ್ಟೂಡೆಂಟ್ಸ್ಗೆ ಏನಾದರೆ ಕರ್ನಾಟಕದಲ್ಲಿ ಅವ್ರಿಗಿರೋ ಮಾರ್ಕ್ಸ್ಗೆ, ರ್ಯಾಂಕ್ಗೆ KA ಮುಖಾಂತರ ಸೀಟ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆ ರೀತಿ ಇರೋ ಸ್ಟೂಡೆಂಟ್ಸ್ ಕೂಡ MCCನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. MCCನಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಏನಂದರೆ, ಒಂದು ಸ್ಟೂಡೆಂಟ್ಸ್ಗೆ, ಓಕೆ, ನಮ್ಮ ಸ್ಟೂಡೆಂಟ್ಸ್ಗೆ ಹೋದ ವರ್ಷ ಕಿಮ್ಸ್ ಹುಬ್ಳಿಯಲ್ಲಿರೋ ಕಾಲೇಜು ಸಿಕ್ಕಿರಲಿಲ್ಲ KA ಮುಖಾಂತರ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ರು ಸಿಗಲಿಲ್ಲ. ಬಟ್ ಆ ಸ್ಟೂಡೆಂಟ್ಸ್ ಏನಂದರೆ, ನಾವು MCCನಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳ್ತೀವಿ, ಪಾರ್ಟಿಸಿಪೇಟ್ ಮಾಡಿದ್ರು. MCCನಲ್ಲಿ ಥರ್ಡ್ ರೌಂಡಲ್ಲಿ ಕಿಮ್ಸ್ ಹುಬ್ಳಿ ಸಿಕ್ತು. ಸೊ ಅವ್ರಿಗೆ ಏನಂತಂದರೆ KA ಮುಖಾಂತರ ಯಾವ ಸೀಟ್ ಸಿಕ್ಕಿತ್ತು ಅಂತಂದರೆ ಬೆಳಗಾವಿ ಕಾಲೇಜ್ ಸಿಕ್ಕಿತ್ತು. ಅದನ್ನೇನಂದರೆ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಮತ್ತೆ
ಕಿಮ್ಸ್ ಹುಬ್ಳಿ ಕಾಲೇಜ್ಗೆ ಹೋಗಿದ್ರು. ಅವ್ರಿಗೆ ಅದು ಇಷ್ಟ ಆಯಿತು ಕಿಮ್ಸ್ ಹುಬ್ಳಿ. ಸೊ ಅಲ್ಲಿ ಸ್ವಿಚ್ ಆದರು. ಈ ರೀತಿ ಕೂಡ ಆಗ್ಬೋದು. ಆ ಟೈಮಲ್ಲಿ ಏನಂತಾರೆ ಕೆ ಎನ್ ಅವರು ಆ ಸೀಟ್ನ ನೆಕ್ಸ್ಟ್ ರೌಂಡಲ್ಲಿ ಇದು ಮಾಡ್ತಾರೆ. ಓಕೆ, ಏನು ನಿಮಗೆ ಹತ್ರ ಏನು ದಂಡ ಏನು ಫೈನ್ ಏನೋ ತೊಗೊಳ್ಳೋದಿಲ್ಲ, ತೊಗೊಂಡ್ರು ಕೂಡ ಒಂದು 10,000 ಏನೋ ಡಿಡಕ್ಟ್ ಮಾಡ್ಕೊಂಡಿದ್ದಾರೆ. ಆ ರೀತಿ ಇರುತ್ತೆ ಸರಿನಾ, ಅದೇನೋ ಕಾಸ್ಟ್ ಆನ್ ಡಿಪಾಸಿಟ್ ಅಂತ ಆ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅಂದರೆ MCCನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ MCC ಕಟ್ ಆಫ್ ಏನಿರುತ್ತೆ ಅಂತಂದರೆ MCC ಕರ್ನಾಟಕದಲ್ಲಿರೋ ಕಾಲೇಜಸ್ ಕಟ್ ಆಫ್ದೆಲ್ಲನೂ ನಾವು ಲಿಸ್ಟ್ ರೆಡಿ ಮಾಡಿದ್ದೀವಿ ಸರಿನಾ. ನೀವು ಇಲ್ಲಿ ನೋಡ್ತಿರ್ಬೋದು ಸರಿನಾ. ಇದೆಲ್ಲನೂ ಏನಂತಂದರೆ MBBS, BDS ಮತ್ತು ಮೆಡಿಕಲ್, ಓಕೆ, ಡೆಂಟಲ್, ಆಯುಷ್ದು ಕಟ್ ಆಫ್ ಲಿಸ್ಟ್ ಇದೆ. ಕರ್ನಾಟಕದಲ್ಲಿರೋ ಕಾಲೇಜಸ್ ಕಟ್ ಆಫ್ ಲಿಸ್ಟು ಮತ್ತು MCCನಲ್ಲಿರೋ ಕಟ್ ಆಫ್ ಲಿಸ್ಟ್ ಇದೆ ಮೆಡಿಕಲ್ದು. ನಿಮಗೆ ಬೇಕಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ನಮಗೆ. ವಾಟ್ಸಪ್ಪಲ್ಲಿ ಯಾವ ನಂಬರ್ಗೆ ಮೆಸೇಜ್ ಮಾಡಬೇಕಂತಂದರೆ ವಾಟ್ಸಪ್ಪಲ್ಲಿ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ ಸರಿನಾ. ಕಾಲ್ ಮಾಡಬೇಡಿ. ಕಾಲ್ ನಮ್ಗೆ 1000 ಕಾಲ್ ಬರ್ತಾ ಇರುತ್ತೆ, ನಾವು ಒಂದು ಕಾಲ್ ಪಿಕ್ ಮಾಡೋದಿಲ್ಲ. ನಿಮ್ಗೆ ಇಂಪಾರ್ಟೆಂಟ್ ಇದ್ದರೂ ಕೂಡ ನಾವು ಪಿಕ್ ಮಾಡೋದಿಲ್ಲ. ಫಸ್ಟ್ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೇಕು ನಮಗೆ, ಓಕೆನಾ. ಏನಂತಂದರೆ PDF MBBS, PDF BDS, PDF BMS ನಿಮ್ಗೆ ಯಾವ್ದು ಬೇಕು ಅದನ್ನ ಮೆಸೇಜ್ ಹಾಕಿ. ಇದು ಫ್ರೀ ಇರೋದಿಲ್ಲ. ಏನಕ್ಕಂತಂದರೆ ನಮ್ಮ ಟೀಮ್ ಎಲ್ಲ ರಾತ್ರಿ ಹಗಲು ಕೂತ್ಕೊಂಡು ಒಂದು 5 ದಿವಸ ಕೂತ್ಕೊಂಡು ಅನಲೈಸಿಸ್ ಮಾಡಿಬಿಟ್ಟು ಲಾಸ್ಟ್ ಇಯರ್ ಕಟ್ ಆಫು ಈ ವರ್ಷ ಯಾವ ರೀತಿ ಮ್ಯಾಚ್ ಆಗುತ್ತೆ ಅನ್ನೋದು ಲಾಸ್ಟ್ ಇಯರ್ ಎಕ್ಸಾಕ್ಟ್ ಕಟ್ ಆಫ್ನ ಕ್ಯಾಟಗರಿ ವೈಸು ಡಿವೈಡ್ ಮಾಡಿದ್ದಾರೆ. ಸೊ ಅದಕ್ಕೆಲ್ಲ ಅವ್ರು ಟೈಮ್ ವೇಸ್ಟ್ ಮಾಡಿದ್ದಾರೆ, ಅಂದರೆ ಇನ್ವೆಸ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ಇದು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ 99 ರುಪೀಸಿಗೆ ಇರುತ್ತೆ ಈ PDF. ಯಾವುದೇ ರೀತಿಯ ಫ್ರೀ PDF ಇರೋದಿಲ್ಲ, 99 ರುಪೀಸ್ ಇರುತ್ತೆ. ನೀವು 99 ರುಪೀಸ್ ಪೇ ಮಾಡಿಬಿಟ್ಟು ತೊಗೊಳ್ಬೇಕಂತ ಇಚ್ಛೆ ಇದ್ದರೆ ಮಾತ್ರ 9113223168ಗೆ ಮೆಸೇಜ್ ಮಾಡಿ. ಎಲ್ಲ ರೀತಿಯ PDF ಇದೆ. ಆಲ್ ಇಂಡಿಯಾ ರ್ಯಾಂಕ್ PDF ಇದೆ, ಕರ್ನಾಟಕ ರ್ಯಾಂಕ್ PDF ಇದೆ, ಕಾಲೇಜ್ ಪ್ರಿಯಾರಿಟಿ ಲಿಸ್ಟ್ PDF ಇದೆ. ನಿಮ್ಗೆ ಏನು ಬೇಕನ್ನೋದು ನಮ್ಗೆ ಹೇಳಿ, ನಮ್ಮ ಹತ್ರ ಎಲ್ಲನೂ ಇದೆ, ನಾವು ನಿಮಗೆ ಶೇರ್ ಮಾಡಿರ್ತೀವಿ ಸರಿನಾ. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಕಾಲ್ ಮಾಡಿದರೆ ನಾವು ಪಿಕ್ ಮಾಡೋದಿಲ್ಲ, 99 ರುಪೀಸ್ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಸರಿನಾ, ಅತಿ ಕಡಿಮೆ ಬೆಲೆಗೆ ನಾವು ಇದು ಮಾಡ್ತಾ ಇರೋದು. ಮತ್ತು ಇವಾಗ ಕಂಟಿನ್ಯೂ ಆಗಿ ವಿಡಿಯೋನ ನೋಡ್ತಾ ಹೋಗಿ ಕೆ ಪ್ರಸನ್ನ ಸರ್ದು. ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದೀವಿ ಅದಾದಮೇಲೆ ನಾವು 2-3 ಡೇಸ್ ಆದಮೇಲೆ ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ. ತಮಗೆಲ್ಲ ಗೊತ್ತಿದೆ, ಈ ಹಿಂದೆ ಎಲ್ಲ ಮಾಕ್ ರಿಸಲ್ಟು ಫಸ್ಟ್ ರೌಂಡ್ ಪೂರ್ವದಲ್ಲಿ ಮಾಕ್ ರಿಸಲ್ಟ್ ಮಾಡ್ತಿದ್ವಿ. ಮಾಕ್ ರಿಸಲ್ಟಲ್ಲಿ ನಿಮಗೊಂದು ಐಡಿಯಾ ಬರ್ತಿತ್ತು ನಮಗೆ ಯಾವ್ಯಾವ ಸೀಟ್ ಸಿಕ್ಕಿದೆ ಅಂತೇಳಿ. ಆಮೇಲೆ ಮತ್ತೆ ನಾವು 2 to 3 ಡೇಸು ತಮಗೆ ಸಮಯವನ್ನು ಕೊಡ್ತಾ ಇದ್ವಿ, ನೀವು ರೀಅರೇಂಜ್ ಮಾಡಲಿಕ್ಕೆ, ಆಪ್ಷನ್ ಹಾಕಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ. ಆ ಥರದ್ದು ಪ್ರಕ್ರಿಯೆ ಈ ಸರಿ ಇರಲ್ಲ. ಇದು ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ ಅಲ್ಲ, ಆಗಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗಿದೆ. ನಾವು 2ನೇ ಸುತ್ತಿನ ಆಪ್ಷನ್ ಎಂಟ್ರಿದು ಏನು ರೀಅರೇಂಜು ಹಾಕುವಂಥದ್ದು ಸಮಯ ಮುಗಿದ ನಂತರ 2ನೇ ಸುತ್ತಿನ ಮಾರ್ಕ್ ಫಲಿತಾಂಶವನ್ನು ನಾವು ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡಿದ ನಂತರ ನಾವು ವೆಯ್ಟ್ ಮಾಡ್ತೀವಿ MCC ಅವರ ರಿಸಲ್ಟಿಗೋಸ್ಕರ. ಒಂದು ಸರಿ MCC ಅವರು ರಿಸಲ್ಟು ಬಂದ ತಕ್ಷಣ ನಾವು ನಮ್ಮ ಮಾಕ್ ರಿಸಲ್ಟ್ ಏನಿರುತ್ತಲ್ವ ಅದ್ರ ಮೇಲೆ ಕ್ವಿಟ್ ಆಪ್ಷನನ್ನು ನಿಮಗೆ ಕೊಡ್ತೀವಿ. ತಾವು MCCನಲ್ಲಿ ನಮ್ಮಲ್ಲಂತೂ ನಾವು ಮಾಕ್ ರಿಸಲ್ಟ್, ಆಮೇಲೆ ಸರ್ ಮಾಕ್ ರಿಸಲ್ಟೇನೆ ಫೈನಲ್ ರಿಸಲ್ಟ್ ಆಗುತ್ತೆ ಅನ್ನೋದೇನು ಗ್ಯಾರಂಟಿ, ಕೆಲವರು ವಿತಂಡವಾದ ಮಾಡುವಂಥವ್ರು ಇರ್ತಾರೆ. ಮಾಕ್ ರಿಸಲ್ಟ್ ಏನಿದೆ 99.9% ಏನೂ ಚೇಂಜ್ ಆಗಲ್ಲ. ಇನ್ನೂ ನಿಮಗೆ ಉನ್ನತ ಅವಕಾಶಗಳೇನೇ ಸಿಗ್ತವೆ, ಕೆಳಗಡೆ ಅವಕಾಶಗಳೇನು ಸಿಗಲ್ಲ. ಅದೇ ಹೇಗೆ ಅಂತ ಹೇಳ್ತೀನಿ. ಮಾಕ್ ರಿಸಲ್ಟ್ ಪಬ್ಲಿಷ್ ಮಾಡಿ ನಾನು MCC ರಿಸಲ್ಟಿಗೆ ವೆಯ್ಟ್ ಮಾಡ್ತೀನಿ. MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಿದ ಮೇಲೆ ನಿಮಗೆ 1 ದಿವಸ, ಸಮಯ ಕಡಿಮೆ ಇದೆ, ದಯಮಾಡಿ ವಿದ್ಯಾರ್ಥಿಗಳು ಪೋಷಕರು ಅರ್ಥ ಮಾಡ್ಕೊಳ್ಬೇಕು, ತಮಗೆ ಕೊಡ್ತೀವಿ. ಮತ್ತು ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀವಿ. ತಾವು ನಮ್ಮ KEA ಕೌನ್ಸಿಲಿಂಗಿಂದ ತಾವು ಕ್ವಿಟ್ ಬಟನ್ ನಮ್ಕಿ ಎಕ್ಸಿಟ್ ಆಗಬಹುದು. ನಿಮಗೆ ಫ್ರೀ ಎಕ್ಸಿಟ್, ತಮಗೆ ಯಾವ ₹1 ಸಹ ನಾವು ಪೆನಾಲ್ಟಿ ಹಾಕಲ್ಲ. ಯಾರಿಗೆ MCCಯಲ್ಲಿ ಸೀಟ್ ಸಿಕ್ಕಿರ್ತಾರಲ್ವ, ಆ MCCನಲ್ಲಿ ಸೀಟ್ ಸಿಕ್ಕಿರೋ ಸ್ಟೂಡೆಂಟ್ಸು ಫ್ರೀ ಎಕ್ಸಿಟ್ ಆಗ್ಬೋದು, ಓಕೆನಾ. ಏನಂತಂದರೆ ನಿಮಗೆ ಒಂದು MCCಯಲ್ಲಿ ಇಲ್ಲಿ ಕರ್ನಾಟಕದಾಗಿಂತ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿರುತ್ತೆ, ಇಲ್ಲ ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಕ್ಕಿರುತ್ತೆ, ಇಲ್ಲ ಕರ್ನಾಟಕದಲ್ಲಿ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿರುತ್ತೆ. ಆ ರೀತಿ ನಿಮ್ಗೆ ಇಷ್ಟ ಇದ್ದರೆ ನೀವು KEಯಿಂದ ಎಕ್ಸಿಟ್ ಆಗ್ಬೋದು, ಫ್ರೀ ಎಕ್ಸಿಟ್ ಅಂತ ಇರುತ್ತೆ. ಇಲ್ಲ ನಿಮ್ಗೆ MCCನಲ್ಲಿ ಸೀಟ್ ಸಿಕ್ಕಿಲ್ಲ, ಕರ್ನಾಟಕದಲ್ಲಿ ಸೀಟ್ ಸಿಕ್ಕಿದೆ ಬಟ್ ಎಕ್ಸಿಟ್ ಆಗ್ತೀನಿ ಅಂತಂದರೆ ಅದಕ್ಕೆ ಫೈನ್ ಇರುತ್ತೆ ಸರಿನಾ. ಸರ್ MCCನಲ್ಲಿ ಸಿಕ್ಕಿರೋ ಡೇಟಾ ಕರ್ನಾಟಕದ KE ಅವ್ರಿಗೆ ಏನು ಗೊತ್ತಾಗುತ್ತೆ ಅಂದರೆ ಅವರು KEನವರು MCC ಡೇಟಾನ ತಗೊಳ್ತಾರೆ ಸರಿನಾ. ಗೊತ್ತಾಗುತ್ತೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಯಾವುದಿಲ್ಲ ಅನ್ನೋದು ಕರ್ನಾಟಕದ KEನವರಿಗೆ. ಉದಾಹರಣೆಗೆ ತಾವು ಕಾಶ್ ಆನ್ ಡೆಪಾಸಿಟ್ಟು ಈಗ 1 ಲಕ್ಷ ಕಟ್ಟಿದ್ದೀರಾ, ಈಗ ಕಟ್ತೀರಾ. ಫಸ್ಟ್ ರೌಂಡಲ್ಲೇ ಅದಕ್ಕಿಂತ ಹೆಚ್ಚಿನ ಸೀಟ್ ಪಡೆದಂಥವರೆಲ್ಲ 12 ಲಕ್ಷದಷ್ಟೆಲ್ಲ ತಾವು ಕಟ್ಟಿದ್ದೀರಾ. ಎಲ್ಲ ಹಣನ ನಿಮಗೆ ವಾಪಸ್ ಕೊಡ್ತೀವಿ. ಆದರೆ ಅಲ್ಲೊಂದು ಕಂಡೀಷನ್ ಇದೆ, ಏನು ಅಂತಂದರೆ ಯಾರಿಗೆ ಕೊಡ್ತೀವಿ ನಾವು ಹಣನ, ಕ್ವಿಟ್ ಯಾರು ಮಾಡ್ಬೋದು, ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರಬೇಕು, MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿರಬೇಕು.
ಅವರು ನಮ್ಮ ಸಿಸ್ಟಮಿಂದ ಕ್ವಿಟ್ ಆದರೆ ತಮಗೆ ನಾವು ಸಂಪೂರ್ಣ ಹಣವನ್ನು ವಾಪಸ್ ಕೊಡ್ತೀವಿ. ಉಳಿದವರಿಗೆ ಯಾರಿಗೆ ಕ್ವಿಟ್ ಮಾಡುವಂಥದ್ದಕ್ಕೆ ಅವಕಾಶಗಳಿಲ್ಲ. ತಾವೇನಾದ್ರೂ ಕ್ವಿಟ್ ಮಾಡ್ತು ಅಂತಂದರೆ ನಿಮ್ಮ ಕಾಶ್ ಆ್ಯಂಡ್ ಡೆಪಾಸಿಟ್ ಏನಿದೆ ಫೋರ್ಫಿಟ್ ಮಾಡ್ತೀವಿ ನಾವು. ಯಾಕೆಂತಂದರೆ ನಾವು ಸರ್ ಇಲ್ಲ ನೀವು ಮೆಡಿಕಲ್ ಸಿಕ್ಕಿದವರಿಗೆ ಮಾತ್ರ ಕೊಡಿ, ನೋಡಿ ಅವಾಗ ಏನಾಗುತ್ತೆ, ನಾನು ಎಲ್ಲರಿಗೆ KEAಗೆ ಕರಿಬೇಕಾಗುತ್ತೆ, ಅದು ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆನ್ಲೈನಲ್ಲಿ ಇರ್ತೀನಿ. ಒಬ್ಬ ಇಂಜಿನಿಯರಿಂಗ್ ಸಿಕ್ಕಿರುತ್ತೆ, ಸುಮ್ಮನೆ ತಮಾಷೆ ನೋಡಲಿಕ್ಕೆ ಹಾಕಿರ್ತಾನೆ ಆಪ್ಷನ್ನು. ಈಗ ಕ್ವಿಟ್ ಹೆಂಗೂ ಇದೆಯಲ್ಲ, ಹೆಂಗೂ ದುಡ್ಡು ಕಟ್ಟಿಲ್ಲ ಅವ, ನಾನು ಕ್ವಿಟ್ ಮಾಡಿಬಿಡ್ತೀನಿ ಅಂತ. ಅಷ್ಟು ಈಸಿ ಇಲ್ಲ ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗುವಂಥದ್ದು. ನೀವು ಸುಮ್ಮನೆ ದುಡ್ಡು ಹೇಗೂ ಕಟ್ಟಿಲ್ಲ ಹೇಗೆ ಅಂತ ಕ್ವಿಟ್ ಮಾಡಿದರೆ 1 ಲಕ್ಷ ಕಾಶ್ ಆ್ಯಂಡ್ ಡೆಪಾಸಿಟ್ ಮೆಡಿಕಲ್ ಇದ್ದವ್ರು ಮಾತ್ರ ಇರುತ್ತೆ. ಮೆಡಿಕಲ್ ಇಲ್ಲ, ಬರೀ ಇಂಜಿನಿಯರಿಂಗೋ ಇನ್ನೇನೋ ಆದರೆ ಕಾಶ್ ಆ್ಯಂಡ್ ಡೆಪಾಸಿಟೂ ಏನೂ ಇರಲ್ಲ. ನಾನು ಕ್ವಿಟ್ ಮಾಡಿ ಹೋಗ್ತೀನಿ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅವನಿಗೆ ಯಾವ ರೀತಿ ನಾವು ಬ್ಯಾನ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ. ನೀವು ಮ್ಯಾನೇಜ್ಮೆಂಟಲ್ಲಿ ಸೀಟಲ್ಲಿ ಹೋಗಿ ಸೇರಿದರೆ ಸಹ VTUನಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಡುವಂಥದ್ದು, ಅಲ್ಲಿ ಸಹ ಹೋಲ್ಡ್ ಮಾಡಿಸ್ತೀವಿ. ಹಾಗಾಗಿ ಯಾರು MCCನಲ್ಲಿ ಮತ್ತು ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಮೆಡಿಕಲ್ ಸೀಟು ಡೆಂಟಲ್ ಸೀಟ್ ಸಿಕ್ಕಿ ತಾವು ಹೋಗುವಂಥದ್ದಕ್ಕೆ ಇಚ್ಛೆಪಟ್ಟರೆ ನಮ್ಮಲ್ಲಿ ಕ್ವಿಟ್ ಮಾಡಿ ತಾವು 1 ದಿವಸದಲ್ಲಿ MCC ರಿಸಲ್ಟ್ ಬಂದು 1 ದಿವಸದಲ್ಲಿ ತಾವು ಹೊರಗಡೆ ಹೋಗ್ಬೋದು. ಓಕೆ, ಇದು ನಮಗೇನು ಬೆನಿಫಿಟ್ ಆಗುತ್ತೆ, ಕನ್ನಡಿಗರಿಗೆ, ಕರ್ನಾಟಕದ ಪೋಷಕರಿಗೆ ಏನು ಬೆನಿಫಿಟ್ ಆಗುತ್ತೆ ಹೇಳ್ತೀನಿ. ಮಾಕ್ ರಿಸಲ್ಟ್ ಆದಮೇಲೆ ಉದಾಹರಣೆಗೆ 100 ವಿದ್ಯಾರ್ಥಿಗಳು ನಮ್ಮಿಂದ ಕ್ವಿಟ್ ಮಾಡಿ ಮೆಡಿಕಲ್ಲಿಗೆ ಹೋದರು. ಆ 100 ಸೀಟುಗಳನ್ನು ನಾನು ಅದೇ ಸುತ್ತಿನಲ್ಲಿ ಹಾಕ್ಕೊಂಡು ನಾನು ರೀರನ್ ಮಾಡ್ತೀನಿ. ಆದರೆ ಒಂದು ನೆನಪಿರಲಿ ಪೋಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ರೀಅರೇಂಜು, ಅಡಿಷನ್ನು, ಡಿಲೀಷನ್ನು ಅವಕಾಶ ಇರಲ್ಲ. ಅದಕ್ಕೇ ನಾನು ಇಲ್ಲಿ ನಿಮಗೆ ಇನ್ನೊಂದು ಎಚ್ಚರಿಕೆ ಕೊಡ್ತೀನಿ. ಈಗೇನು ನಿಮಗೆ ಅವಕಾಶ ಇದೆ ಅಲ್ಲ ರೀಅರೇಂಜ್ ಮಾಡುವಂಥದ್ದಕ್ಕೆ, ವರ್ಚುವಲ್ ವೇಕೆನ್ಸಿ ಇದೆ. ಯಾವುದೋ ಒಂದು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇದೆ ಅಂತ ನೀವು ನಿಮ್ಮ ಲಾಗಿನ್ ಒಳಗಡೆ ಆ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ವಿಚಾರ ಮಾಡೋಣ. ಆದರೆ ನಮ್ಮ ವೇಕೆನ್ಸೀಸಲ್ಲಾಗಲಿ ವರ್ಚುವಲ್ ವೇಕೆನ್ಸೀಸಿನಲ್ಲಿ ಇಲ್ಲದೆ ಇರ್ಬೋದು, ಅದು ಸೀಟೇ ಇಲ್ಲದೆ ಇರ್ಬೋದು ನಿಮಗೆ. ಮತ್ತು ಇಲ್ಲ ಅಂತ ನಾನು ಡಿಲೀಟ್ ಮಾಡಿಬಿಡ್ತೀನಿ ಅದ? ನೋ, ನನ್ನ ಅಡ್ವೈಸ್ ಇದೆ ನಿಮಗೆ, ನೀವು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಮಾಕ್ ರಿಸಲ್ಟ್ ಆದಮೇಲೆ ಆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಏನಾದರೂ ಕ್ವಿಟ್ ಮಾಡೋದ್ರೆ ಆ ಸೀಟು ಸಿಗುತ್ತೆ. ಅದನ್ನು ನೀವು ಮತ್ತೆ ನಮಗೆ ಪ್ರಶ್ನೆ ಮಾಡಬಾರ್ದು. ಅಲ್ಲ ನೀವು ಕ್ವಿಟ್ ಮಾಡಿ ಹೋಗಿದ್ದು ಪಟ್ಟಿ ಹಾಕಬೇಕು, ನಮಗೆ ಅವಕಾಶ ಕೊಡು. ನೋ, ಟೈಮ್ ಇಲ್ಲ. ನಾನು ಇದು ಫೆಸಿಲಿಟೇಟ್ ಮಾಡ್ತಾಯಿದ್ದೀನಿ ನಿಮಗೆ. ಇದಕ್ಕಿಂತ ಹೆಚ್ಚು ತಾವು ಇದು ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೆ ಈಗಲೇ ನಾನು ಅದನ್ನು ಹೇಳ್ತಾ ಇದ್ದೀನಿ. ನೀವು ಈಗೇನಿದೆ ನಿಮ್ಮ ಲಾಗಿನ್ ಒಳಗಡೆ ಎಷ್ಟೋ ಕಾಲೇಜ್ ಇದೆ ಅಂತ. ಓಕೆ ಸ್ಟೂಡೆಂಟ್ಸ್, ಯಾರೆಲ್ಲ ನೀಟ್ ಸ್ಟೂಡೆಂಟ್ಸ್ ಇದ್ದಾರೆ, ನಿಮಗೆ ಸೀಟ್ ಸಿಗುತ್ತೆ ಇಲ್ವಾ ಅಂತ ಗೊತ್ತು ಮಾಡ್ಕೊಳ್ಬೇಕಂತಂದರೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ PDF ನೋಡಬೇಕಾಗುತ್ತೆ. ಲಾಸ್ಟ್ ಇಯರ್ ಕಟ್ ಆಫ್ PDF ನೋಡಬೇಕಂತಂದರೆ ನಮ್ಮ ಹತ್ರ ಕ್ಯಾಟಗಿರಿ ವೈಸು ಮಾರ್ಕ್ಸ್ ವೈಸ್ PDF ಇದೆ. ಇವಾಗ ತೋರಿಸ್ತೀನಿ ನೋಡಿ. ನಾನು ನಿಮಗೆ ಇದು ಡೆಮೋ PDF ತೋರಿಸ್ತಾ ಇದ್ದೀನಿ ಸರ್ನಾ. ಇದು ಡೆಮೋ PDF ತೋರಿಸ್ತಾ ಇದ್ದೀನಿ. ಸೊ ಏನಂತಂದರೆ ಈ ರೀತಿ ನಮ್ಮ ಹತ್ರ PDFs ಇದೆ, ಮಾರ್ಕ್ಸ್ ವೈಸ್ ರೌಂಡ್ 1, ಇದರ ರ್ಯಾಂಕು ಮತ್ತು ಫೀಸು ಎಲ್ಲ PDF ಇದೆ, ಮಾರ್ಕ್ಸ್ ಇದೆ. ಓಕೆ, ನೀವು ಈ ರೀತಿ PDF ನಮ್ಮಿಂದ ತೊಗೊಂಡ್ಬಿಟ್ಟು ಏನು ಮಾಡ್ತೀರಾ ಅಂತಂತಂದರೆ ನಿಮಗೆ ಇದು ಸಿಗುತ್ತಾ ಇಲ್ವಾ, ಯಾವ ರೌಂಡಲ್ಲಿ ನಿಮ್ಮ ಮಾರ್ಕ್ಸ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದು ಕ್ಲಿಯರ್ ಆಗಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೌಂಡಲ್ಲಿ ನಿಮಗೆ MBBS ಸೀಟ್ ಸಿಗುತ್ತೆ ಈ ವರ್ಷ ಅನ್ನೋದು. ಸೊ ಇದನ್ನು ತೊಗೊಳ್ಬೇಕಂತಂದರೆ ನಾನು ಆವಾಗಲೇ ಹೇಳಿಲ್ವಾ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕು. ನೀವು ಮೆಸೇಜ್ ಹಾಕಿದರೆ ಮಾತ್ರ ನಿಮಗೆ ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ. ಫ್ರೀ ಆಗಿರೋದೆಲ್ಲ 99 ರುಪೀಸ್ ಇರುತ್ತೆ, ಅದನ್ನು ತಗೊಳ್ಳಿ. ಓಕೆ, ನೀವು ಒಂದು PDF ತೊಗೊಂಡಾಗ ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಒಂದು PDF-ಅಲ್ಲಿ 6 ಪೇಜಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, 2BG, 2BK, 2BR, 2BH, 2BKH, 2BRH ಅಂತ. BG ಅಂದರೆ 2B ಸ್ಟೂಡೆಂಟ್ಸು, K ಅಂದರೆ ಕನ್ನಡ, R ಅಂದರೆ ರೂರಲ್ಲು, H ಅಂದರೆ ಹೈದರಾಬಾದು, ಕನ್ನಡ ಹೈದರಾಬಾದ್ ಮತ್ತು ರೂರಲ್ ಹೈದರಾಬಾದ್. ಈ ನಿಮಗೆ ಯಾವ್ದು ರಿಸರ್ವೇಷನ್ ಅನ್ವಯ ಆಗುತ್ತೆ ನೀವು ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಬೋದು. ಸರಿನಾ? ನೀವು ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ ಸೀಟ್ ಸಿಗುತ್ತೆ ಯಾವುದಿಲ್ಲ ಅನ್ನೋದು ನೀವು ಕ್ಲಿಯರಾಗಿ ತಿಳ್ಕೊಬೋದು. ಇದನ್ನು ಬೇಕಂತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ. ನಮಗೆ 99 ರುಪೀಸ್ ಪೇ ಮಾಡಿಬಿಟ್ಟು ತೊಗೊಳ್ಬೇಕಾಗುತ್ತೆ. ಯಾವ ರೀತಿ ಪೇ ಮಾಡಬೇಕನ್ನೋದು ಕೂಡ ನಾವು ಕ್ಲಿಯರಾಗಿ ಹೇಳಿರ್ತೀವಿ. 99 ರುಪೀಸ್ ಪೇ ಮಾಡಿದ್ರೆ ಈ 6 ಪೇಜಸ್ PDF ನಿಮ್ದಾಗಿರುತ್ತೆ. ಕಂಟಿನ್ಯೂ ನೋಡಿ ವಿಡಿಯೋನ. ಕೆ ಪ್ರಸನ್ನ ಸರ್ ಹೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ, 2ನೇ ಸುತ್ತಿನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ಸುತ್ತಿನಲ್ಲಿ ನಮ್ಮ ಆಪ್ಷನ್ಸ್ ಎಂಟ್ರಿದು ಮುಗಿದ ಮೇಲೆ ನಾವು ಮಾಕ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀವಿ. ಮಾಕ್ ರಿಸಲ್ಟ್ ಆದ ನಂತರ ನಾವು ತಮಗೆ ಸಮಯ ಕೊಡ್ತೀವಿ. MCC ಅವರು ರಿಸಲ್ಟ್ ಬಂದು ನಂತರ 1 ದಿನ ತಮಗೆ ಸಮಯ ಕೊಡ್ತೀವಿ. ಆವಾಗ ತಾವು ಕ್ವಿಟ್ ಮಾಡಿ ಹೋಗುವಂಥದ್ದಿತ್ತು ಅಂತಂದರೆ, ಬೇರೆ ರಾಜ್ಯದಲ್ಲಿ ಮತ್ತು MCCನಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿತ್ತು ಅಂತಂದರೆ ತಾವು ಫ್ರೀಯಾಗಿ ಈ ಸಿಸ್ಟಮಿಂದ ಹೊರಗಡೆ ಹೋಗಬಹುದು. ಏನು ಹೋಗ್ತಾರೆ ವಿದ್ಯಾರ್ಥಿಗಳು, ಅಷ್ಟು ಸೀಟುಗಳನ್ನು ಅದೇ ಸುತ್ತಿನಲ್ಲಿ ನಾವು ಹಾಕಿ ನಾವು ರೀರನ್ ಮಾಡಿ ರಿಸಲ್ಟ್ ಪಬ್ಲಿಷ್ ಮಾಡ್ತೀವಿ. ಯಾವುದೇ ರಾಜ್ಯದಲ್ಲಿ ಅಥವಾ MCCನಲ್ಲಿ ಸೀಟು ಸಿಕ್ಕದೆ ನಮ್ಮಿಂದ ಕ್ವಿಟ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ರೀ ಎಕ್ಸಿಟ್ ಇರಲ್ಲ, ಕೊಡ್ತೀವಿ. ನಾವು
ಮತ್ತೆ ಏನು ರೀರನ್ ಮಾಡಿ ಫೈನಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದ ನಂತರ ತಾವ್ಯಾರಾದ್ರೂ ಸೀಟನ್ನು ರದ್ದು ಮಾಡಿಸ್ಕೊಳಕ್ಕೆ ಬಂದರೆ ನಿಯಮಾನುಸಾರ ತಮಗೆ ಏನು ದಂಡ ವಿಧಿಸಬೇಕು ಆ ದಂಡವನ್ನು ವಿಧಿಸ್ತೀವಿ. ಇದು ತಮಗೆ ಕ್ಲಾರಿಟಿ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಸ್ಟೂಡೆಂಟ್ಸ್ ಕ್ವಶನಲ್ಲಿ ಇತ್ತು. ಓಕೆ, ಏನಂತಂದರೆ ನಿಮಗೇನು 30ವರೆಗೂ ಏನಂತಂದರೆ ಚಾಯ್ಸ್ ಸೆಲೆಕ್ಷನ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. 30 ಆದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಯಾರಿಗೆಲ್ಲ ಅಂತಂದರೆ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ KCET ಅಪ್ಲಿಕೇಶನು ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದಮೇಲೆ ಏನಂತಂದರೆ ಮತ್ತೆ ನಿಮಗೆ ಸ್ಟೇಟ್ ವೈಸ್ ರ್ಯಾಂಕ್ ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನೀಟ್ ಕೋರ್ಸಸ್ ಎಲ್ಲ ಯಾರು ಆ್ಯಡ್ ಮಾಡಿದ್ದಾರೆ, ನೀಟ್ ರೂಲ್ ನಂಬರ್ ಯಾರು ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ. ನೀಟ್ ರೂಲ್ ನಂಬರ್ ಆ್ಯಡ್ ಮಾಡಿದ್ಮೇಲೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಇರ್ತಾರೆ. ಇದೆಲ್ಲ ಪ್ರೋಸೆಸ್ ಮುಗಿಬೇಕಂದ್ರೆ ಇನ್ನೂ 2 ವಾರ. ಓಕೆ, 2 ವಾರ ಅಂತಂದರೆ ನಿಮಗೆ ಇನ್ನು ಎಲ್ಲಿವರೆಗೂ ನೀವು ಆಪ್ಷನ್ ಎಂಟ್ರಿ ಇನ್ನೂ ಎಡಿಟ್ ಮಾಡೋಕ್ಕೆ ಬರಲ್ಲ, ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಆಗಸ್ಟ್ 5th ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. 5th 6th ನಿಮಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಚೇಂಜಸ್ ಮಾಡೋಕ್ಕಾಗೋದಿಲ್ಲ. KCET ಕೋರ್ಸ್ ಸ್ಟೂಡೆಂಟ್ಸು ನೀವು ಆ್ಯಕ್ಟಿವ್ ಆಗಿರಬೇಕೇನಂದರೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ. ನಾವು ಅಪ್ಡೇಟ್ ಮಾಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಿ ನೀವು ನೋಡ್ಕೊಳ್ಬೋದು. ಮತ್ತೇನಂತಂದರೆ ನಿಮಗೆ 1-2 ವಾರ ಆದಮೇಲೆ ಮಾತ್ರ ನಿಮಗೆ ಎಲ್ಲ ಪ್ರೊಸೆಸ್ಸು ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ಎಲ್ಲ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಲಿ, ನೀಟ್ ರೋಲ್ ನಂಬರ್ ಇನ್ವಾಲ್ವ್ಮೆಂಟು, ಮತ್ತು ವೆರಿಫಿಕೇಷನ್ ಸ್ಲಿಪ್, ಈ ರೀತಿ ಅದನ್ನೆಲ್ಲನೂ ಕಂಟಿನ್ಯೂ ಆಗಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ನೀವು ನೋಡ್ತಾ ಹೋಗಿ. ಆಮೇಲೆ ಯಾರಿಗೆಲ್ಲ PDF ಬೇಕು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ನಾವು PDF ನಿಮಗೆ ಬೇಗ ಶೇರ್ ಮಾಡಿರ್ತೀವಿ. ಮತ್ತು ಆ ನಂಬರ್ನ ಕಮೆಂಟಲ್ಲೂ ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು.